ಡಿನ್ನರ್ ಪಾರ್ಟಿ ನೆಪದಲ್ಲಿ ಎಂಎಲ್ಎಗಳ ಸಭೆಯನ್ನ ಕರೆದಿದ್ದಾರೆ ಹೋಮ್ ಮಿನಿಸ್ಟರ್. ಆಗಸ್ಟ್ 2ರಂದು ದಲಿತ ಶಾಸಕರ ಸಭೆಯನ್ನ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಕರೆದಿದ್ದಾರೆ. ಡಾಕ್ಟರ್ ಜಿ ಪರಮೇಶ್ವರ್ ಹಿರಿಯ ನಾಯಕ, ಕಾಂಗ್ರೆಸ್ನಲ್ಲಿ ಪ್ರಭಾವಿ ನಾಯಕರ ಪೈಕಿ ಅವರು ಕೂಡ ಒಬ್ಬರು. ಅದರಲ್ಲಿ ಯಾವುದೇ ರೀತಿ ಅಂತ ಡೌಟ್ ಇಲ್ಲ. ಮನೆಯಲ್ಲೇ ಡಿನ್ನರ್ ಪಾರ್ಟಿಗೆ ಆಹ್ವಾನಿಸಿದ್ದಾರೆ ಡಾಕ್ಟರ್ ಜಿ ಪರಮೇಶ್ವರ್ ಅವರು. ಒಬ್ಬೊಬ್ಬರಿಗೆ ಕಾಲ್ ಮಾಡಿ ಕರೀತಾ ಇದ್ದಾರೆ ಪರಮೇಶ್ವರ್ ಅನ್ನೋದು ಗೊತ್ತಾಗ್ತಾ ಇದೆ. ಪರಮೇಶ್ವರ್, ಸತೀಶ್ ಜಾರಕಿಹೊಳಿ ಅವರ ನೇತೃತ್ವದಲ್ಲಿ ಸಭೆ ನಡೆಯುತ್ತೆ. ಸರ್ಕಾರದ ಎಲ್ಲ ಎಸ್ಸಿ ಎಸ್ಟಿ ಶಾಸಕರಿಗೆ ಪರಮೇಶ್ವರ್ ಆಹ್ವಾನಿಸಿದ್ದಾರೆ. ಮುಂದಿನ ತೀರ್ಮಾನದ ಬಗ್ಗೆ ದಲಿತ ಶಾಸಕರು ಚರ್ಚೆ ನಡೆಸುವಂತ ಸಾಧ್ಯತೆ ಇದೆ. ನಾಯಕತ್ವ ಬದಲಾವಣೆಯ ಟೈಮ್ ಬಂದ್ರೆ ದಲಿತ ಅಸ್ತ್ರಕ್ಕೆ ಸಜ್ಜು. ದಲಿತರೊಬ್ಬರಿಗೆ ಅವಕಾಶ ಕೊಡುವಂತೆ ಶಾಸಕರು ಮನವಿ ಮಾಡಿಕೊಳ್ಳುವಂತ ಸಾಧ್ಯತೆ ಇದೆ. ಈ ಹಿಂದೆ ಪರಮೇಶ್ವರ್ ನೇತೃತ್ವದ ಸಭೆಗೆ ಹೈಕಮಾಂಡ್ ಬ್ರೇಕ್ ಹಾಕಿಸಿದ್ರು. ದಲಿತ ಶಾಸಕರ ಸಭೆ ಬೇಡ ಅಂತ ರಣದೀಪ್ ಸುರ್ಜೇವಾಲಾ ಅವರು ಹೇಳಿದ್ರು. ಈ ಬಾರಿ ಹೊರಗಡೆ ಬದಲಿಗೆ ತಮ್ಮ ಮನೆಯಲ್ಲೇ ಸಭೆಗೆ ತೀರ್ಮಾನ ಮಾಡಿದ್ದಾರೆ. ಭಾರಿ ಕುತೂಹಲ ಕೆರಳಿಸಿದೆ ಈ ವಿಚಾರ. ಡಿನ್ನರ್ ಪಾರ್ಟಿ ನೆಪದಲ್ಲಿ ಎಂಎಲ್ಎಗಳ ಸಭೆಯನ್ನ ಹೋಮ್ ಮಿನಿಸ್ಟರ್ ಕರೀತಾರೆ ಅಂತ ಅಂದ್ರೆ, ಹೋಮ್ ಮಿನಿಸ್ಟರ್ ಅಂದ್ರೆ ಸುಮ್ಮನೆ ಅಲ್ಲ ಜಿ ಪರಮೇಶ್ವರ್. ನೆಕ್ಸ್ಟ್ ಹೆಚ್ಚು ಕಡಿಮೆ ಆದ್ರೆ ಸಿಎಂ ಆಗ್ಬಿಡ್ತಾರೆ. ಹೆಚ್ಚು ಕಡಿಮೆ ಆದ್ರೆ ಸಿಎಂ ಆಗೋ ಅರ್ಹತೆ ಇದೆ ಈಗ ಅವರಿಗೆ. ನೆಕ್ಸ್ಟ್ ಹಂಗಾಗಿನೇ ಈ ಸಭೆಗೆ ಬಹಳಷ್ಟು ಮಹತ್ವ ಇದೆ. ಪರಮೇಶ್ವರ್ ಮಾತ್ರನಾ? ಅವರ ಜೊತೆಗೆ ಮತ್ತೊಬ್ಬ ನಾಯಕ, ಪ್ರಭಾವಿ ನಾಯಕ, ಬೆಳಗಾವಿಯ ಸಾಹುಕಾರ್ ಸತೀಶ್ ಜಾರಕಿಹೊಳಿ ಅವರು ಕೂಡ ಇರ್ತಾರೆ ಎನಿ ಟೈಮ್. ನಾಯಕತ್ವ ಬದಲಾವಣೆಯ ಟೈಮ್ ಬಂದಿದ್ದೇ ಆದ್ರೆ ದಲಿತಾಸ್ತ್ರ ಪ್ರಯೋಗ ಮಾಡೋದಕ್ಕೆ ಸಜ್ಜಾಗಿದ್ದಾರೆ ಈ ನಾಯಕರುಗಳು ಅನ್ನೋದು ಗೊತ್ತಾಗ್ತಾ ಇದೆ. ಈಗಾಗಲೇ ರಾಜ್ಯದಲ್ಲಿ ದಲಿತ ಸಿಎಂ ಕೂಗು ಕೇಳಿ ಬರ್ತಾನೆ ಇದೆ. ಆಗಾಗ ದಲಿತ ಸಿಎಂ ಆಗಬೇಕು, ದಲಿತ ನಾಯಕ ಸಿಎಂ ಆಗಬೇಕು ಅಂತ ಹೇಳಿ. ಒಂದು ಕಡೆ ಸಿಎಂ ಸಿದ್ದರಾಮಯ್ಯನವರು ಕೆಳಗಿಳಿದಿದ್ದೆ ಆದ್ರೆ ನೆಕ್ಸ್ಟ್ ಸಿಎಂ ಆಗೋದು ಡಿ ಕೆ ಶಿವಕುಮಾರ್ ಅನ್ನೋ ಮಾತುಗಳಿದೆ. ಡಿ ಕೆ ಶಿವಕುಮಾರ್ ಅವರ ಪರವಾಗಿ ಅವರ ಒಂದಿಷ್ಟು ಜನ ಶಾಸಕರು ಬ್ಯಾಟಿಂಗ್ ಮಾಡ್ತಾನೆ ಇರ್ತಾರೆ. ಎಸ್, ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಮಾರುತಿ ಪಾವಗಡ. ನ್ಯೂಸ್ ಡೆಸ್ಕ್ ಇಂದ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ವಿಧಾನಸೌಧದಿಂದ ಗಮನಿಸ್ತಾ ಇದ್ದೀವಿ. ಎಸ್ ಮಾರುತಿ ಪಾವಗಡ, ಇವತ್ತು ಇಂಟ್ರೆಸ್ಟಿಂಗ್ ಬೆಳವಣಿಗೆ ಇದು. ಒಂದು ಕಡೆ ಸಿಎಂ ಸಿದ್ದರಾಮಯ್ಯನವರು ಸಭೆ ಮಾಡ್ತಾ ಇದ್ರೆ, ಮತ್ತೊಂದು ಕಡೆ ಡಿ ಕೆ ಶಿವಕುಮಾರ್. ಇದೆಲ್ಲದರ ಹೊರತಾಗಿ ಈಗ ಜಿ ಪರಮೇಶ್ವರ್ ಸಭೆಯನ್ನ ಕರೆದಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಯಾಕೆ ಕರೆದಿರಬಹುದು, ಏನು ಉದ್ದೇಶ ಇರಬಹುದು? ಕಳೆದ ಒಂದು ವರ್ಷದಿಂದ, ಕಳೆದ ಒಂದು ತಿಂಗಳಿಂದಲೂ ಕೂಡ ಹೆಚ್ಚು ಚರ್ಚೆ ಆಗ್ತಾ ಇರುವಂತದ್ದು ನಾಯಕತ್ವ ಬದಲಾವಣೆ ವಿಚಾರ. ನಾಯಕತ್ವ ಬದಲಾವಣೆ ವಿಚಾರ ರಾಜ್ಯದಲ್ಲಿ ಯಾವಾಗ ತೀವ್ರತೆಯನ್ನ ಪಡ್ಕೊಳ್ಳುತ್ತೋ ಆ ಸಂದರ್ಭದಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ನಾಯಕರಾದಂತಹ ಸುರ್ಜೇವಾಲಾ ಅವರೇ ರಾಜ್ಯಕ್ಕೆ ಆಗಮಿಸಿ ಶಾಸಕರುಗಳ ಅಭಿಪ್ರಾಯವನ್ನ ಸಂಗ್ರಹ ಮಾಡಿದ್ರು. ಅಂತ ಒಂದು ಬೆಳವಣಿಗೆ ಏನು ಇಲ್ಲ ಅನ್ನುವಂಥದ್ದನ್ನ ಮಾಧ್ಯಮಗಳ ಮುಂದೆ ಬಂದು ಹೇಳಿ ಹೋಗ್ತಾರೆ. ಬಳಿಕ ನಿನ್ನೆಯಿಂದಲೂ ಕೂಡ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಸರಣಿ ಸಭೆಯನ್ನ ಮಾಡ್ತಾ ಇರುವಂತದ್ದು. ನಿನ್ನೆ ಒಂದಷ್ಟು ಜಿಲ್ಲೆಗಳ ಶಾಸಕರ ಜೊತೆ ಸಭೆಯನ್ನ ಮಾಡಿದ್ರು. ಇವತ್ತು ಕೂಡ ಅದು ಮುಂದುವರೆದಿದೆ, ನಾಳೆನೂ ಕೂಡ ಅದು ಮುಂದುವರಿತೆ. ಜೊತೆಗೆ ಇದಾದ ಬಳಿಕ ಡಿ ಕೆ ಶಿವಕುಮಾರ್ ಅವರು ಸಂಘಟನೆ ಹೆಸರಲ್ಲಿ ಕೆಪಿಸಿಸಿ ಕಚೇರಿಯಲ್ಲಿ ಪ್ರತ್ಯೇಕವಾಗಿ ಶಾಸಕರ ಸಭೆಯನ್ನ ಮಾಡ್ತಾರೆ ಅನ್ನುವಂತ ಒಂದು ಮಾಹಿತಿ ಇದೆ. ಈ ನಡುವೆ ಗೃಹ ಸಚಿವರಾದಂತಹ ಡಾಕ್ಟರ್ ಜಿ ಪರಮೇಶ್ವರ್ ಹಾಗೂ ಸತೀಶ್ ಜಾರಕಿಹೊಳಿ ಅವರು ಮತ್ತೆ ದಲಿತ ಶಾಸಕರನ್ನ ಸೇರೋದಕ್ಕೆ ಮುಂದಾಗಿದ್ದಾರೆ ಅನ್ನುವಂತ ಒಂದು ಮಾಹಿತಿ ಸಿಕ್ಕಿರುವಂತದ್ದು. ಹಿಂದೆ ಇಂಥದ್ದೇ ಒಂದು ಬೆಳವಣಿಗೆ ಆದಾಗ ಸ್ವತಃ ಸಿಎಂ ಡಿ ಕೆ ಶಿವಕುಮಾರ್ ಅವರು ಈ ರೀತಿಯಾಗಿ ಆಗಿತ್ತು. ನಿವಾಸದಲ್ಲಾಗಿತ್ತು. ಅದಾದ ಬಳಿಕ ಪರಮೇಶ್ವರ್ ಅವರ ನಿವಾಸದಲ್ಲಿ ಡಿನ್ನರ್ ಪಾಲಿಟಿಕ್ಸ್ಗೆ ಸಚಿವರನ್ನ ಕರೆಯುವಂತಹ ಒಂದು ಕೆಲಸವನ್ನು ಮಾಡಿತ್ತು. ಆದ್ರೆ ಇದು ಬೇರೆ ಸಂದೇಶ ರವಾನೆ ಆಗುತ್ತೆ ಅನ್ನುವಂತಹ ಒಂದು ಮಾಹಿತಿ ಕಾಂಗ್ರೆಸ್ ಹೈಕಮಾಂಡ್ಗೆ ಸಿಕ್ಕಂತಹ ಒಂದು ಬೆನ್ನಲ್ಲೇ ಅವತ್ತು ಸುರ್ಜೇವಾಲಾ ಅವರೇ ಸ್ವತಃ ಪರಮೇಶ್ವರ್ ಅವರಿಗೆ ಕರೆ ಮಾಡಿ ಅಂತ ಒಂದು ಪ್ರತ್ಯೇಕ ಸಭೆಗಳನ್ನ ಮಾಡಬೇಡಿ ಅನ್ನುವಂತ ಒಂದು ಸೂಚನೆ ಕೊಟ್ಟಿದ್ರು. ಆದ್ರೆ ಈಗ ರಾಜ್ಯದಲ್ಲಿ ಚರ್ಚೆ ಆಗ್ತಿರುವ ವಿಚಾರ ಏನು ಅಂತ ಹೇಳಿದ್ರೆ, ಒಂದು ವೇಳೆ ರಾಜ್ಯದಲ್ಲಿ ನಾಯಕತ್ವ ಬದಲಾವಣೆ ಆಗಿದ್ದೆ ಆದ್ರೆ ದಲಿತ ಸಿಎಂ ಕೂಗು ಈಗಾಗಲೇ ಆರಂಭ ಆಗಿದೆ. ಮೊನ್ನೆ ದೇವೇಂದ್ರಪ್ಪ ಅವರು ಜಗಳೂರಲ್ಲಿ ಬಹಿರಂಗವಾಗಿ ಸಮಾವೇಶದಲ್ಲಿ ಮಾತಾಡುವಂತದ್ದು. ಅದಾದ ಬಳಿಕ ವಿಜಯಪುರದ ಸಮಾವೇಶದಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರು 2 ಬಾರಿ ನಾನು ಮುಖ್ಯಮಂತ್ರಿ ಆಗುವಂತ ಒಂದು ಅವಕಾಶ ಇದ್ರೂ ಕೂಡ ಕಾರಣಾಂತರಗಳಿಂದ ಕೈ ತಪ್ಪು ಅನ್ನುವಂತ ಒಂದು ಹೇಳಿಕೆಯನ್ನ ಕೊಟ್ಟ ಬೆನ್ನಲ್ಲೇ ದಲಿತ ಶಾಸಕರಲ್ಲಿ ಮುಂದೆ ಜಾಗೃತಿ ಕೂಡ ಜಾಸ್ತಿ ಆಗ್ತಾ ಇದೆ ಅನ್ನುವಂಥದ್ದು. ಜೊತೆಗೆ ಒಂದು ವೇಳೆ ಆ ರೀತಿಯಾದಂತ ಒಂದು ರಾಜಕೀಯ ಬೆಳವಣಿಗೆಗಳು ಆಗಿದ್ದೆ ಆದ್ರೆ ನಮಗೂ ಕೂಡ ಅವಕಾಶ ಸಿಗ್ಬೇಕು ಅನ್ನುವಂತ ಒಂದು ಹಕ್ಕೊತ್ತಾಯ ಮಾಡೋದಕ್ಕೆ
ಪ್ಲಾನ್ ರೆಡಿ ಮಾಡ್ಕೊಳ್ತಾ ಇದ್ದಾರೆ ಅನ್ನುವಂತಹ ಮಾಹಿತಿ ಸಿಕ್ಕಿರುವಂತದ್ದು. ಅದರ ಬೆನ್ನಲ್ಲೇ ಡಾಕ್ಟರ್ ಜಿ ಪರಮೇಶ್ವರ್ ಹಾಗೂ ಸತೀಶ್ ಜಾರಕಿಹೊಳಿ ಅವರ ನೇತೃತ್ವದಲ್ಲಿ ಒಂದಷ್ಟು ಸಭೆಗಳು ಕೂಡ ಆಗಿದಾವೆ. ಅದರ ಜೊತೆಗೆ ಡಾಕ್ಟರ್ ಜಿ ಪರಮೇಶ್ವರ್ ಅವರ ನಿವಾಸದಲ್ಲಿ ಇದೇ ಸೋಮವಾರ ಅಂದ್ರೆ ಆಗಸ್ಟ್ 2ನೇ ತಾರೀಕು ಸೋಮವಾರ ಡಿನ್ನರ್ ಪಾಲಿಟಿಕ್ಸ್ಗೆ ಎಲ್ಲಾ ಶಾಸಕರನ್ನ ಹಾಜರಿರಬೇಕು ಅನ್ನುವಂತ ಒಂದು ಸಲಹೆಯನ್ನ ಕೊಟ್ಟಿದ್ದಾರೆ. ಪ್ರತ್ಯೇಕವಾಗಿ ಡಾಕ್ಟರ್ ಜಿ ಪರಮೇಶ್ವರ್ ಅವರೇ ಶಾಸಕರಿಗೆ ಕರೆ ಮಾಡೋದರ ಮುಖೇನ ನೀವು ಡಿನ್ನರ್ ಪಾಲಿಟಿಕ್ಸ್ಗೆ ಭಾಗವಹಿಸಬೇಕು ಅನ್ನುವಂತ ಒಂದು ಸೂಚನೆಯನ್ನ ಕೊಟ್ಟಿರುವಂತದ್ದು. ಸುಮಾರು ಎಸ್ ಸಿ ಶಾಸಕರು 35 ಜನ ಶಾಸಕರಿದ್ದಾರೆ. ಅದೇ ರೀತಿ ಎಸ್ ಟಿ ಸಮುದಾಯದ ಶಾಸಕರು 17 ಜನ ಇದ್ದಾರೆ. ಹೀಗಾಗಿ ಒಟ್ಟಾರೆ ಎಲ್ಲರನ್ನೂ ಕೂಡ ಒಗ್ಗೂಡಿದ್ದೆ ಆದ್ರೆ, ಎಲ್ಲರೂ ಕೂಡ ಬಂದಿದ್ದೆ ಆದ್ರೆ ಎಸ್ ಸಿ ಮತ್ತೆ ಎಸ್ ಟಿ ಸಮುದಾಯಕ್ಕೆ ಸೇರಿದಂತಹ ಕಾಂಗ್ರೆಸ್ನ ಎಲ್ಲಾ ಶಾಸಕರು ಅವತ್ತು ಡಿನ್ನರ್ ಪಾಲಿಟಿಕ್ಸ್ಗೆ ಬಂದಿದ್ದೆ ಆದ್ರೆ ಅದು ಬಹುದೊಡ್ಡದಾದಂತಹ ಒಂದು ಸಭೆ ಆಗುತ್ತೆ, ಶಕ್ತಿ ಪ್ರದರ್ಶನ ಕೂಡ ಆಗೋದು. ಅದು ಒಂದು ರೀತಿಯಲ್ಲಿ ಕಾಂಗ್ರೆಸ್ ಹೈಕಮಾಂಡ್ಗೂ ಕೂಡ ಸಂದೇಶವೂ ಕೂಡ ಆಗುವಂತ ಎಲ್ಲಾ ಸಾಧ್ಯತೆಗಳು ಕೂಡ ದಟ್ಟವಾಗಿದ್ದಾವೆ ಅಂತಾನೆ ಹೇಳ್ಬೋದು. ರಾಮ್, ಥ್ಯಾಂಕ್ ಯು ಮಾರುತಿ ಪಾವಗೌಡ ತಮ್ಮೆಲ್ಲ ಮಾಹಿತಿಗಾಗಿ.